ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಶಕ್ತಿ ದೇವತೆಯಾದ ಉಚ್ಚಂಗೆಮ್ಮ ದೇವಿಯ ಭರತ್ ಹುಣ್ಣಿಮೆಯ ಪ್ರಯುಕ್ತ ದಿನಾಂಕ ಫೆಬ್ರವರಿ 1, 2026 ಭಾನುವಾರದಿಂದ ದಿನಾಂಕ ಫೆಬ್ರವರಿ 3, 2026 ಮಂಗಳವಾರದವರೆಗೆ 3 ದಿನಗಳ ಕಾಲ ನಡೆಯುವ ಜಾತ್ರೆಗೆ ವಿವಿಧ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಬರುವುದರಿಂದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಸ್ವಚ್ಛತೆ, ಸಾರಿಗೆ ವ್ಯವಸ್ಥೆ, ವಿದ್ಯುತ್ ದೀಪ, ಆರೋಗ್ಯ ಇಲಾಖೆ, ಪಾರ್ಕಿಂಗ್ ವ್ಯವಸ್ಥೆ, 2 ಕಡೆ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ, ಚೆಕ್ಪೋಸ್ಟ್ ಹಾಗೂ ದೇವದಾಸಿ ಪದ್ಧತಿ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮ ಹಾಗೂ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ವತಿಯಿಂದ ಉತ್ಸವಾಂಬ ಪ್ರೌಢಶಾಲೆಯ ಆವರಣದಲ್ಲಿ ಡಿವೈಎಸ್ಪಿ ಸಂತೋಷ್ ಚೌಹಾಣ್ ನೇತೃತ್ವದಲ್ಲಿ ರೋಲ್ ಕಾಲ್ ನಡೆಸಲಾಯಿತು. ಭದ್ರತೆಗಾಗಿ ಒಬ್ಬರು ಡಿವೈಎಸ್ಪಿ, 4 ಜನ ಸಿಪಿಐ, 11 ಜನ ಪಿಎಸ್ಐ, 250 ಎಚ್ಪಿಸಿ, 300 ಹೋಂಗಾರ್ಡ್, 2 ಕೆಎಸ್ಆರ್ಪಿ, 2 ಡಿಆರ್ ವಾಹನ ನಿಯೋಜನೆಗೊಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಸಂತೋಷ್ ಚೌಹಾಣ್, ಸಿಪಿಐ, ಮಹಾಂತೇಶ್ ಸಜ್ಜನ್, ಪಿಎಸ್ಐ ಗಳಾದ ವಿಜಯ್ ಕೃಷ್ಣ, ಎ. ಕಿರಣ್ ಕುಮಾರ್, ನಾಗರತ್ನ, ಜಯಲಕ್ಷ್ಮಿ, ಶಂಭುಲಿಂಗಪ್ಪ, ಸಿಡಿಪಿಒಜಿ, ಟಿ. ಅಶೋಕ್, ಎಂ. ಸುಧಾ, ಸಾವಿತ್ರಿ ಕಿಳ್ಳೇರ, ರತ್ನ ದೊಡ್ಡಬೆಣ್ಣಿ, ಉಮಾ, ಅಕ್ಕಮಹಾದೇವಿ, ಕಲ್ಪನಾ, ಬಸೀರಾ, ಸವಿತಾ, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ.